ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತಂದರೆ ಕನಕಪುರದಲ್ಲಿ ತುಂಬಾ ಮಳೆ ಬಂತು, ಜೊತೆಗೆ ಗಾಳಿ ಬಂತು. ಎಷ್ಟೊಂದು ಅಂದರೆ ಅವತ್ತಿಂದ ಮಳೆ ಇಲ್ಲ ಅಂತ ಕಾಯ್ಕೊಂಡು ಕೂತಿದ್ವಿ. ಇವತ್ತಂತೂ ಸಡನ್ನಾಗಿ ಮಳೆ ಬರೋ ಹಾಗಿರಲಿಲ್ಲ. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಬಂತು ಮಳೆ. ಅಂದರೆ ತುಂಬ ಅಂಥ ಜೋರಾಗಿ ಏನಿಲ್ಲ, ಸ್ವಲ್ಪ ಮಳೆ ಜೋರು ಬರ್ತಾಯಿತ್ತು. ಅಷ್ಟರಲ್ಲಿ ತುಂಬಾ ಗಾಳಿ ಬೀಸ್ಲಿಕ್ಕೆ ಶುರುವಾಗೋಯಿತು. ನಮ್ಮ ಶಿಜ್ಜಿ ಅಂತೂ ಆಚೆ ಫುಲ್ಲು ಖುಷಿಯಿಂದ ನಿಂತ್ಕೊಂಡ್ಬಿಟ್ಟಿದ್ದ. ಫುಲ್ಲು ಗಾಳಿ, ಮಣ್ಣು ಸ್ಮೆಲ್ಲು ಎಲ್ಲ ಇತ್ತು. ಬಾ ಅಂತ ಹೇಳಿದ್ರು ಹೊರ್ಗಡೆನೇ ನಿಂತ್ಕೊಂಡಿದ್ದ. ಬೇಡವೋ ಕಣ್ಣಿಗೆ ಏನಾದರೂ ಬೀಳುತ್ತೆ ಅಂತ ಹೇಳ್ತಾಯಿದ್ರು ಫುಲ್ಲು ಅಲ್ಲೇ ನಿಂತ್ಕೊಂಡಿದ್ದ. ತುಂಬಾ ಖುಷಿ ಪಟ್ಕೊಂಡು, ಗಾಳಿ ಬೀಸ್ತಿತ್ತಲ್ಲ, ಒಂಥರ ತಣ್ಣಗಾಗ್ತಾಯಿತ್ತು. ನಮಗೂ ಒಂಥರ ಖುಷಿ ಇತ್ತು. ಮಣ್ಣು ಸ್ಮೆಲ್ಲು ಜೊತೆಗೆ ಬರ್ತಾಯಿತ್ತು. ಹಾಗಾಗಿ ಇದು ಏನಂದರೆ ಸಿಕ್ಕಾಬಟ್ಟೆ ಗಾಳಿ ಏನಾದರೂ ಬರದೇ ಇದ್ದಿದ್ರೆ ಒಂಥರ ಚೆನ್ನಾಗಿರೋದು. ಇನ್ನೂ ಜೋರು ಮಳೆ ಬರ್ತಾಯಿತ್ತು. ಮಳೆ ಬರ್ತಿದ್ದಂಗೆ ಗಾಳಿನೂ ಜೊತೆಲೇ ಶುರುವಾಗೋಯಿತು. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಅಂತಲೇ ಹೇಳ್ಬೋದು. ನಮ್ಮದು ಫುಲ್ಲು ಏನಂತಂದರೆ ಮಳೆ ಇಲ್ಲದೆ ಹೆಂಗೆ ಆಗ್ಬಿಟ್ಟಿದ್ವಿ ಅಂತ ಎಲ್ಲರೂ ಜನಗಳು. ಮಳೆ ಬಂದ ತಕ್ಷಣ ಖುಷಿಯಾಗೋಯ್ತು. ನಮ್ಮ ಶಿಜ್ಜಿನೇ ಇಷ್ಟೊಂದು ಖುಷಿ ಪಡ್ತಿದ್ದಾನೆ ನೋಡಿ. ಬಾ ಅಂದರೂ ಒಳಗಡೆಗೆ ಬರದೆ ಅಲ್ಲೇ ನಿಂತ್ಕೊಂಡಿದ್ದಾನೆ. ಎಷ್ಟು ಕರೆದ್ರೂ ಒಳಗಡೆಗೆ ಬರಲಿಲ್ಲ. ಆಮೇಲೆ ಬಂದ ಲಾಸ್ಟಿಗೆ ಬಾಪ ಅಂತ ಕರೆದು ಸಾಕಾಯಿತು. ಹೋಗಿ ಗಿಡದ ಕೆಳಗಡೆ ಎಲ್ಲ ಕೂತ್ಕೊಳ್ಳೋದು, ಅಲ್ಲೇ ಇರೋದು, ಅಲ್ಲೇ ನೋಡ್ಕೊಳ್ಳೋದು, ಹಾಗೆ ಮಾಡ್ತಾಯಿದ್ದ. ಮಳೆ ಅಂತಂದರೆ ಆನ್ಕಲ್ ಮಳೆ ಅಂತಲ್ಲ, ಅಂದರೆ ಬರೋ ಹಾಗೆ ಬಂದಿದ್ದು. ಸೌಂಡ್ ಮಾಡ್ಕೊಂಡು ಬಂತು ಮಳೆ. ತುಂಬಾ ಸೌಂಡಿತ್ತು. ಆದರೆ ಸ್ವಲ್ಪ ಹೊತ್ತಷ್ಟೇ ಹೊರಟೋಯ್ತು. ಮಳೆ ಬಂದ ತಕ್ಷಣ ಭೂಮಿ ಕಾದೋಗಿರೋದ್ರಿಂದ ಮಳೆ ನೀರು ಬೀಳ್ತಿದ್ದಂಗೆ ಮಣ್ಣು ಸ್ಮೆಲ್ಲು ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿತ್ತು. ಅದು ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ. ಅಷ್ಟು ನಾನು ಮಳೆ ಫುಲ್ಲು ನಿಲ್ಲೋವರೆಗೂ ಅಲ್ಲೇ ಆಚೆ ನಿಂತ್ಕೊಂಡೇ ಇದ್ದೆ ನಾನು. ಪಾಪ ಒಳಗೆ ತೇವಾಗೋಯ್ತು. ಹೇ ಶಿಜ್ಜಿ, ಟೆರೆಸ್ಗೆ ಬಂದೆ. ಅಯ್ಯೋ ಗ್ಲಾಸ್ ಹೊಡೆದೋಗಿದೆ. ಬಾ ಇಲ್ಲಿ. ನಾನು 5 ಗಂಟೆಗೆ ಬಂದೆ. ಯಪ್ಪ, ಬಿಡ ಅಪ್ಪ, ಅಲ್ಲೋಗಿದ್ದ. ಏನು ಹಿಂಗಾಗಿದೆ? ಗ್ಲಾಸ್ ಎಲ್ಲ ಹೊಡೆದೋಗಿದೆಯಲ್ಲ. ಒರ್ಗಿಸಿಟ್ಟಿದ್ದೆ, ಗ್ಲಾಸ್ ಹೊಡೆದೋಗಿದೆ. ಎಷ್ಟು ಗಲೀಜಾಗಿದೆ. ಸಪೋಟೋ ಗಿಡನೂ ಬಿದ್ದೋಗ್ಬಿಟ್ಟಿದೆ. ಮೊನ್ನೆ ತಾನೇ ಅಂದ್ಕೊಂಡೆ ಮಗ್ಬಿಡ್ತಾ ಇದೆ ಅಂತ. ಆವಾಗಲೇ ಎಲ್ಲ ಫುಲ್ಲು. ಇವತ್ತಂತೂ ಸಿಕ್ಕಾಬಟ್ಟೆ ಗಾಳಿ, ಮಳೆ ಬಂದು ಗಾಳಿ ಬಂದು ಹೋಯಿತು. ಎಲ್ಲ ಬೀಳಿಸಿ ಗಿಡ ಎಲ್ಲ ಹೋಗಿದೆ, ಮಗ್ಬಿಟ್ಟಿದೆ ಸಪೋಟ. ಇಷ್ಟು ದೊಡ್ಡ ಪಾಟು ಬಿದ್ದೋಗಿದೆ ನೋಡಿ ಹೇಗಾಗಿದೆ ಅಂತ. ಮಳೆ ಬಂದು ನಿಂತಾದ್ಮೇಲೆ ಇಲ್ಲಿ ಬಂದಿದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ. ಮೇಜರ್ ಇವಾಗ ಮಲ್ಲಿಗೆ ಮಗ್ಗೆಲ್ಲ ಬಿಡಿಸಿ ಇಟ್ಬಿಟ್ಟು ಈ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಲೇಬೇಕು. ಅಕಸ್ಮಾತ್ ಇನ್ನೇನಾದರೂ ಜೋರು ಮಳೆ ಬಂದರೆ ಹಿಂಸೆ ಆಗುತ್ತೆ. ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ, ಚಿತ್ರಾನ್ನ ಆಗ್ಬಿಟ್ಟಿದೆ ಎಲ್ಲ ಗ್ಲಾಸ್. ತುಂಬ ಗಾಳಿ ಬೀಸ್ಬಿಡ್ತು ಇವತ್ತಂತೂ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಬೀಸ್ತು. ಅದಕ್ಕೆ ಯಾವತ್ತೂ ಹಂಗೆ ಬಿದ್ದಿರಲಿಲ್ಲ ಸಪೋಟ ಗಿಡ. ಇವತ್ತು ಹಿಂಗೆ ಬಿದ್ದಿದೆ. ನಮ್ಮ ಶಿಜಿ ಬೇರೆ ಅಲ್ಲಿ ಗ್ಲಾಸ್ ಹತ್ರ ಎಲ್ಲ ಹೋಗಿ ಬಂದಿದ್ದಾನೆ. ಏಯ್ ಶಿಜಿ, ವಾಟರ್ ಆ್ಯಪಲ್ದು ಕೇಳೋದೇ ಬೇಡ. ಅದು ಒಂದೊಂದು ಬಿಡುತ್ತೆ, ಎಲ್ಲ ಬಿದ್ದೋಗ್ತವೆ. ಎಲ್ಲ ಗಾಳಿಗೆ ಮೊದಲೇ ಉದುರುತ್ತಾಯಿತ್ತು. ಒಂದೂ ಇಲ್ಲ ಗಿಡದಲ್ಲಿ, ಎಲ್ಲ ಬಿದ್ದೋಗಿವೆ. ಇದಂತೂ ಪುಟ್ಟದಿದೆ, ಕಿತ್ಕೊಳ್ಳೋಕ್ಕೆ ಬೇಜಾರು. ಅಷ್ಟು ಪುಟ್ಟದಿದೆ ಇದು ಮರಳೆ ಹೂವು ನೋಡಿ ಎಷ್ಟಿದೆ, ಕೀಳೋಕ್ಕೆ ಆಗಲ್ಲ. ಇವಾಗ ಇದೆಲ್ಲ ಕಿತ್ತಿಟ್ಬಿಟ್ಟು ಫಸ್ಟು ಟೆರೆಸ್ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಬೇಕು. ಇವಾಗ ನಾನೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀನಿ, ಅದು ನಾನು ಬೇರೆ ಕೆಲಸ ಮಾಡಿಬಿಟ್ಟು ಹೋಗೋ ಹಾಗೆ ಆಗುತ್ತೆ. ಇವತ್ತೆಲ್ಲ ಬಂದು ಮಳೆ ಬಂತು ಅಂದರೆ ಗಿಡಗಳಿಗೆಲ್ಲ ಆಗೋ ಅಷ್ಟೇನು ಮಳೆ ಬರಲಿಲ್ಲ. ತುಂಬ ಸಿಕ್ಕಾಬಟ್ಟೆ ಗಾಳಿ ಬೀಸಿರೋದ್ರಿಂದ ಪಾಟ್ಗೆಲ್ಲ ಬಿದ್ದಿಲ್ಲ ನೀರು.
ಹಾಗಾಗಿ ಆಮೇಲೆ ಇದು ಶೀಟ್ ಕೆಳಗಡೆ ಇರುವಂಥದ್ದಕ್ಕೆ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಕ್ಬಿಟ್ಟು ಬೇರೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ, ಇಲ್ಲಿ ಕೆಲಸ ಮುಗಿಸ್ಕೊಳ್ಳುವ, ಗಿಡ ಹಾಕ್ಕೊಳ್ಳೋದು ಏನೋ ಒಂದಿತ್ತು ಅಂದ್ಬಿಟ್ಟು ಬಂದೆ. ಇವಾಗೆಲ್ಲ ಈ ಕೆಲಸ ಮಾಡಬೇಕು. ಇಷ್ಟು ಸಿಕ್ಕಿದೆ ಇದು ನೋಡೋಣ. ಗಿಡಗಳಿಗೆಲ್ಲ ಔಷಧಿ ಹೊಡೆಯೋಣ ಅಂತ ಬಂದೆ. ಇವತ್ತಂತೂ ಆಗದೇ ಇರೋ ಕೆಲಸ. ಒಂದೊಂದು ಮೊಳ ಎಷ್ಟು ದಿನ ಬಿಡ್ತು, ಒಂದು ವಾರದ ಮೇಲೆ ಬಿಡ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಿತ್ಕೊಂಡಾಗ ಸ್ವಲ್ಪ ಹೂವಿದೆ, ಇಷ್ಟಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಕಟ್ಟಿದಾಗಲೇ ಗೊತ್ತಾಗೋದು ಅದು 1 ಮೊಳ 1.5 ಮೊಳ ಆಗುತ್ತೆ, ಅಷ್ಟು ಹೂವು ಆಗುತ್ತೆ ಇದು. ಇದ್ರ ಜೊತೆ ಮರಗ ಕನಕಾಂಬರ ಹಾಕಿ ಕಟ್ಟೋದ್ರಿಂದ ಉದ್ದಕ್ಕೆ ಸಿಗುತ್ತೆ, ಕಳ್ಸೋಕ್ಕಾಗತ್ತೆ. ಅದಕ್ಕೆ ಈ ಸಲ ಅಂದ್ಕೊಂಡಿದ್ದೀನಿ ಎಲ್ಲ ಥರ ಮಲ್ಲಿಗೆ ಗಿಡನೂ ಹಾಕ್ಕೊಳ್ಳೋಣ ಅಂತ. ಇನ್ನೊಂದು ಕೆಳಗಡೆ ಇದೆ ನಿತ್ಯ ಮಲ್ಲಿಗೆ ಅಂತ, ಅದನ್ನು ಹಾಕ್ಕೊಂಡ್ರೆ ಯಾವಾಗಲೂ ಡೈಲಿ ಮಲ್ಲಿಗೆ ಹೂವು ಸಿಗುತ್ತೆ. ಇನ್ಮೇಲೆ ಅದನ್ನು ಒಂದು ದೊಡ್ಡ ಪಾಟ್ಗೆ, ಈ ಥರ ಪಾಟ್ಗೆ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಳೆ ಬರಲಿ ಅಂತ ಕಾಯ್ತಾಯಿದ್ದೀನಿ. ಇವತ್ತಂತೂ ಸಿಕ್ಕಾಬಟ್ಟೆ ಶೆಕೆ. ಸ್ವಲ್ಪ ಮಳೆ ಬಂದೋಯ್ತಲ್ಲ, ಯಪ್ಪ ನಿನ್ನ ಕಡೆ ಎಲ್ಲ ಫುಲ್ಲು ಕೆಳಗಿಂದ ಕಾಲಿಟ್ಟರೆ ಟೆರೆಸ್ ಎಲ್ಲ ಕಾದೋಗ್ಬಿಟ್ಟಿದೆ. ಎಷ್ಟು ಬೇಗ ಆರೋಗಿದೆ ಅಂದರೆ ಅಷ್ಟು ನೆಲಕ್ಕೆ ಬಿದ್ದ ನೀರೆಲ್ಲ ಅಷ್ಟು ಜೋರು ಮಳೆ ಬಂತು. ಒಂದು ಡ್ರಾಪ್ ಕೂಡ ಒಂಚೂರು ಹರ್ಕೊಂಡು ಹೋಗೋ ಥರನೇ ಇಲ್ಲ. ಎಲ್ಲ ನೀರನ್ನು ಮಳೆ ಕುಡ್ಕೊಂಡ್ಬಿಡ್ತು, ಅಷ್ಟು ಭೂಮಿ ಕುಡ್ಕೊಂಡ್ಬಿಡ್ತು. ಭೂಮಿ ಎಲ್ಲ ಕುಡ್ಕೊಂಡ್ಬಿಡ್ತು, ಅಷ್ಟು ಇದಾಗ್ತಾಯಿತ್ತು. ನಿಜವಾಗ್ಲೂ ಆಚೆ ನೋಡಿದ್ರಂತೂ ಮಳೆ ಬಂದಿದೆ ಅಂತಲೇ ಅನಿಸೋಲ್ಲ. ತೋರಿಸ್ತೀನಿ. ಅಂದರೆ ಇನ್ನೊಂದೇನೆಂದರೆ ಮಣ್ಣಂದು ಗಮ್ ಅಂತ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ಮೆಲ್ಲು. ನಿಜವಾಗ್ಲೂ ನಮ್ಮ ಶಿಜಿ ಅಂತೂ ಆಚೆ ಕೂತ್ಕೊಂಡ್ಬಿಟ್ಟು ಒಳಗಡೆಗೆ ಬರಲಿಲ್ಲ. ಬಾರೋ ಅಂತ ಹಿಂಸೆ ಮೇಲೆ ಕರ್ಕೊಂಡು ಬಂದಿದ್ದಾಯಿತು. ಆ ಥರ ಇತ್ತು ಇವತ್ತು ಮಳೆ ಬಂದಿದ್ದು. ಮೋಸ್ಟ್ಲಿ ಪುನಃ ಮಳೆ ಬರಬಹುದು, ಯಾಕೆಂದರೆ ಹಂಗಿದೆ ವಾತಾವರಣ ಇವತ್ತೆಲ್ಲ ಫುಲ್ಲು. ನೋಡ್ತಾ ಇರ್ಬೋದು, ಎಲ್ಲ ಫುಲ್ಲು ಮೋಡ ಮುಚ್ಕೊಂಡು. ಈ ಗ್ಲಾಸ್ ಇದೆ, ಮೋಡ ಮುಚ್ಕೊಂಡಿದೆ ನೋಡಿ. ಸೈಟಲ್ಲಿ ನಿಜವಾಗ್ಲೂ ಮಳೆ ಬರ್ತಾ ಇದ್ದಾಗ ಒಂಥರ ನೀರಿತ್ತು, ಒಂಥರ ತೇವ ಥರ ಇತ್ತು. ಎಷ್ಟು ಬೇಗ ಹೇಗಾಗಿದೆ ಅಂತ ನೋಡಿ, ಹಿಂಗಾಗಿದೆ, ಬೇಗ ಒಣಗೋಗಿದೆ. ನಮ್ಮ ಟೆರೆಸಲ್ಲಂತೂ ಬಿಸಿ ಹೊಡಿತಾ ಇದೆ ಕಾಲೆಲ್ಲ. ಇಷ್ಟು ಮಗ್ ಸಿಕ್ಕಿದೆ, ಇವತ್ತು ಕಡಿಮೆ ಸಿಕ್ತು.